ಮೊದಲನೇದಾಗಿ ನಮ್ಮ ಎಲ್ಲಾ ಒಕ್ಕಲಿಗರ ಕುಲಬಾಂಧವರಿಗೆ ಸ್ವಾಗತ. ಹಾಗೂ ನಮ್ಮ ಎಲ್ಲಾ ತಾಯಂದ್ರು ಅಕ್ಕಂದ್ರು ಎಲ್ರು ಬಂದಿದ್ದಾರೆ. ನಮ್ಮ ತಾಲೂಕಿನಲ್ಲಿ ನಾವು ನಮ್ಮ ಒಕ್ಕಲಿಗರ ನಮ್ಮ ಒಗ್ಗಟ್ಟಿಗೋಸ್ಕರ, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ, ನಮ್ಮ ಒಕ್ಕಲಿಗರ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವಿವತ್ತು ಇಷ್ಟೊಂದು ಪ್ರೆಸ್ ಮೀಟ್ಗಳು ಅದು ಇದು ಅಂತ ತುಂಬಾ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಇದು ನೆಕ್ಸ್ಟ್ ಇನ್ನು 50 ವರ್ಷ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವ್ ಇಷ್ಟೊಂದು ಮಾತಾಡ್ತಾ ಇರೋ ಕಾರಣ ಏನಂದ್ರೆ, ನಮ್ಮ ಸ್ವಾಮೀಜಿಗಳು ನಮ್ಗೆ ಈ ನಮ್ಮ ಒಕ್ಕಲಿಗರ ಒಗ್ಗಟ್ಟು ನಮ್ಮ ಇದು ಅಂತ ನಮ್ಗೆ ಒಂದು ಇಷ್ಟೊಂದು ಸಮಾವೇಶಗಳು ಸಮಾರಂಭಗಳು ಮಾಡ್ಕೊಂಡು ನಾವ್ ಹೆಂಗ್ ಮುಂದೆ ನಡ್ಕೋಬೇಕು, ನಮ್ಮ ಒಕ್ಕಲಿಗರ ಬಗ್ಗೆ ನಾವು ಜಾತಿ ಜನಗಣತಿ ಏನಂದ್ರೆ ಉಪಜಾತಿಗಳು ಯಾವ್ದನ್ನು ಯಾರು ಮೆನ್ಷನ್ ಮಾಡಂಗಿಲ್ಲ. ನಾವು ಎಲ್ಲಾ ಒಕ್ಕಲಿಗರು ಅಂದ್ರೆ ಒಂದೇ ಜಾತಿ ಒಕ್ಕಲಿಗ ಅಂತ. ದಯವಿಟ್ಟು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ನಮ್ಮ ಒಕ್ಕಲಿಗರ ಜನತೆಗೆ ನಾವು ತಿಳಿಸೋದೇನಂದ್ರೆ, ಎಲ್ಲರೂ ಉಪಜಾತಿಗಳನ್ನ ಬಿಟ್ಬಿಡಿ. ಏನಿದ್ರು ನಾವು ಒಕ್ಕಲಿಗರು. ಇವಾಗ ಎಷ್ಟೋ ಜನ ಹೇಳ್ಬೇಕಂದ್ರೆ ಒಕ್ಕಲಿಗರು ಮದುವೆ ಮಾಡ್ಕೋಬೇಕಂದ್ರೆ ಯಾರು ಜಾತಿ ಎಣಿಸೋದಿಲ್ಲ, ಬೇರೆದಕ್ಕೆ ಮಾತ್ರ ಜಾತಿ ಎಣಿಸ್ತಾರೆ. ಯಾಕಂದ್ರೆ ಕೆಲವರು ಒಂದು ಈ ಹೊಸದೇವರು ಅದು ಇದು ಅಂತವೆಲ್ಲ ಬಿಟ್ಬಿಟ್ಟಿದ್ದಾರೆ, ಕೆಲವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡ್ರೆ ಆಗೋದಿಲ್ಲ. ನಾವು ಒಂದೇ ಜಾತಿ ಒಕ್ಕಲಿಗರು, ಅದು ಒಂದ್ ಇಟ್ಕೊಂಡು ದಯವಿಟ್ಟು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದೆ ನಮ್ಗೆ ಏನಾದ್ರೂ ಒಂದು ಪರ್ಸೆಂಟೇಜ್ ನಾವು ಉಳಿಸ್ಕೋಬೇಕು ಅಂದ್ರೆ ಕರೆಕ್ಟ್ ಆಗಿ ಎಲ್ಲಾರ್ಗೂ, ನಮ್ಮ ತಾಯಂದಿರಿಗೂ ನಮ್ಮ ಅಣ್ಣಂದಿರಿಗೂ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ. ನಮ್ಮ ಜನಾಂಗದ ಜನತೆ ನಾವು ಉಳಿಸ್ಕೋಬೇಕಂದ್ರೆ ಎಲ್ಲರೂ ಒಕ್ಕಲಿಗರು ಅಂತ ಬರ್ಸಿ ನಾವು ಒಗ್ಗಟ್ಟಾಗಿ ನಮ್ಮ ಜಾತಿನ ನಾವು ಉಳಿಸ್ಕೊಳ್ಳೋಣ. ಬೇರೆ ನಮ್ದು ಯಾವ್ದು ಭೇದ ಭಾವ ಇಲ್ಲ. ನಮ್ಮ ಜಾತಿಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇಷ್ಟೊಂದು ಕೇಳ್ಕೊಂತ ಇದೀವಿ. ಎಲ್ಲರೂ ನಾವು ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಜಾತಿಗೋಸ್ಕರ ನಾವು ಉಳಿಸ್ಕೊಳ್ಳೋಣ ಅಂತ ಬೇಡ್ಕೊಂತೀವಿ. ಶ್ರೀರಾಮ್ಪುರ ಅಂಗನವಾಡಿ ಟೀಚರು. ಜಾತಿ ಬಗ್ಗೆ ಹೇಳೋದಂದ್ರೆ, ನಾವೆಲ್ಲ ಒಕ್ಕಲಿಗರು. ಹಳ್ಳಿಗಳಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಅಂದ್ರೆ ಆ ಮುಸುಕ್ ಕಾಪಳ್ಳು, ಆ ಕಾಪಳ್ಳು, ಈ ಕಾಪಳ್ಳು ಅಂತ ಇದ್ ಮಾಡ್ತಾರೆ. ಅದಕ್ಕೆ ಇವಾಗ ಈ ಜಾತಿ ಗಣತಿಗೆ ಬರೋವಾಗ ಎಲ್ರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ನಾನು ಹೇಳೋದೇನಪ್ಪಾ ಅಂತಂದ್ರೆ, ನಮ್ಮ ಒಂದು ಒಕ್ಕಲಿಗರ ಸಂತತಿಯನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ಬೇಕು ಅನ್ನೋ ಒಂದು ಭಾವನೆಯಿಂದ ನಾವಿಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಡಂಬಾಚಾರಕ್ಕೆ ಹೋಗಿನೂ ಇದುವರೆಗೂ ತುಂಬಾ ಜಾತಿಗಳಿಗೆ ನಾವೇ ಸಪೋರ್ಟ್ ಮಾಡಿ ಅವರನ್ನ ಬೆಳೆಸಿದೀವಿ. ನಮ್ಮನ್ನ ಕೆಳಗೆ ತುಳಿದಿದ್ದಾರೆ. ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಜಾತಿಯನ್ನ ತುಳಿದಂತೆ ನೋಡ್ಕೋಬೇಕು ಅಂತಂದ್ರೆ, ನಮ್ಮ ಒಂದು ಜಾತಿಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಒಕ್ಕಲಿಗ ಅನ್ನೋ ಒಂದು ಜಾತಿಯನ್ನ ನಮ್ಮ ಪೀಳಿಗೆಗೆ ನಾವು ಇದನ್ನೇ ಸಂತತಿಯಾಗಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಅದರಿಂದ ನಾವು ಇವಾಗ ಜಾತಿ ಗಣತೆಗೆ ಬಂದಾಗ ನಮ್ಮ ಜಾತಿ ಯಾವುದಂದ್ರೆ ಒಕ್ಕಲಿಗನಂತನ ಬರ್ಸ್ಬೇಕು, ನಮ್ಮ ಉಪಜಾತಿನೂ ಒಕ್ಕಲಿಗನಂತನ ಬರ್ಸ್ಬೇಕು ಅಂತ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೂ, ಪ್ರತಿಯೊಬ್ಬ ಒಕ್ಕಲಿಗರಿಗೂ ಇದನ್ನ ಅರಿವು ಮೂಡಿಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನಮಸ್ಕಾರ. ಏನು ಅಂತಂದ್ರೆ, ನಾವು ನಮ್ಗೆ ಗೊತ್ತಿರುತ್ತೆ. ಪಾಪ ಹಳ್ಳಿಯಲ್ಲಿ ಕೆಲವರಿಗೆ ಗೊತ್ತಾಗಿರಲ್ಲ. ಇವಾಗ ಜನಗಣತಿ ಅಂದ್ರೆ ಮಾಮೂಲಿ ಎಲ್ಲರೂ ಬರ್ತಾರಲ್ಲ ಸರ್ವೆಗೆ, ಆ ಥರ ಬಂದಿದ್ದಾರೆ ಅಂತ ವಿಷಯ ಹೇಳ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಏನಿದೆಯೋ, ಒಂದು ಹಸು ಇದೆ, ಒಂದೇ ಹಸು ಇದೆ, 4 ಇದೆ, ಸುಳ್ಳು ಹೇಳೋದು ಬೇಡ. ಏನಿದೆಯೋ ಅದನ್ನು, ಜಮೀನು ಎಷ್ಟಿದೆಯೋ ಅಷ್ಟೇ. ಆ ಥರ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಅಕ್ಕಪಕ್ಕದವ್ರಿಗೆ ನಾವು ತಿಳಿಸ್ಬೇಕು ಅಂತ, ವಿಷಯ ಮುಟ್ಟಿಸ್ಬೇಕು ಅಂತ ಹೇಳ್ತೇವೆ. ಎಲ್ರಿಗೂ ಈ ದಿನ ನಾವು ಇಲ್ಲಿ ಸಭೆ ಸೇರಿರುವ ಉದ್ದೇಶ ಅಂತಂದ್ರೆ, ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಸೇರುವ ಉದ್ದೇಶ ಅಂತಂದ್ರೆ, ಇವತ್ತು ನಮ್ಗೆ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಡೀತಾ ಇದೆ. 22ನೇ ತಾರೀಕು ನಡೆಯುವಂತ ಜಾತಿ ಗಣತಿಗೆ ಮನೆ ಸರ್ವೆಗೆ ಬರ್ತಾರೆ. ಅಂದ್ರೆ ನಾವು ಯಾವ ಜಾತಿಗೆ ಸೇರ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡೋದಿಕ್ಕೆ. ಅದು ಯಾವ್ದು ನಮ್ದು ಸಬ್ಬು ಕ್ಯಾಶ್, ಅದು ಮುಸ್ಕು ಮೊರ್ಸು ಏನೋ ರೆಡ್ಡಿ ಎಲ್ಲ ಅಂತ ಹೇಳ್ಬಿಟ್ಟು ಯಾವ್ದು ತೋರಿಸ್ಬೋದು. ನಮ್ದು ಇರೋದು ಒಂದೇ ಒಕ್ಕಲಿಗ ಅಂತ ಹೇಳ್ಬಿಟ್ಟು ಒಂದೇ ಜಾತಿ ಬರ್ಸ್ಬೇಕಾಗತ್ತೆ. ಅದರಲ್ಲಿ ನಮ್ಮ ಟೌನ್ಗಳಲ್ಲಿ ಸ್ವಲ್ಪ ಜನ ಇರಲ್ಲ. ಪಕ್ಕಗಳಲ್ಲಿ ನಾವು ಹೇಳ್ಕೊಂಡು ಇದ್ ಮಾಡ್ಕೊಂಡು ತಿಳಿಸ್ಬೇಕು. ಎಲ್ಲ ಅಕ್ಕಪಕ್ಕದಲ್ಲಿ ತಿಳಿಸ್ಕೊಂಡು ನಾವು ಯಾವ ಜಾತಿಗೆ ಸೇರ್ತೀವಿ ಏನು ಅನ್ನೋದು ಅದು ಬರ್ಸ್ಕೋಬೇಕು.
ಅದ್ರಲ್ಲಿ ಮೈನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಮ್ದು ಯಾವ ಹಳ್ಳಿಗಳಲ್ಲಿ ಆಸ್ತಿ ಇರುತ್ತೆ, ಅದು ಅಣ್ಣ ತಮ್ಮಂದಿರಿಗೆ ಇನ್ನೂ ಇದಾಗಿರಲ್ಲ, ಪಾರ್ಟಿಷನ್ ಆಗಿರಲ್ಲ. ಆದ್ರೆ ಕೂಡ ನಾವು ಅಲ್ಲಿ ಬೇರೆ ಬೇರೆ ಹೋಗ್ದಿರ ಇದ್ರೆ ಕೂಡ ಒಂದೇ ಇದ್ರಲ್ಲಿ ಇದ್ರೆ ಕೂಡ ಜಾಯಿಂಟ್ ಫ್ಯಾಮಿಲಿಯಲ್ಲಿ 5 ಎಕರೆ ಜಮೀನ್ ಇದ್ರೆ 5 ಜನ ಇದ್ದು ಅದು ನಮ್ಗೆ 5 ಎಕರೆ ಇದೆ 5 ಎಕರೆ ಇದೆ ಅಂತ ಹೇಳ್ಬಿಟ್ಟು 5 ಜನನು ಹೇಳ್ತಾರೆ. ಅದು ಆ ತರ ಹೇಳ್ಬಾರ್ದು. ನಮ್ಗೆ ಬರೋದೇನಿದೆ ಅಪ್ಪನ ಹೆಸರಲ್ಲಿ ಏನಿದೆ 5 ಎಕರೆ ಅದನ್ನ 5 ಜನಕ್ಕೂ ಅನ್ಸಿದ್ರೆ 1 ಎಕರೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾತ್ರ ಬರ್ಸಿ. ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಅದನ್ನ. ಮತ್ತೆ ಅದೇ ತರ ಮನೇಲಿ ಏನಿದೆಯೋ ಅಷ್ಟು ಮಾತ್ರನೇ ಮೆನ್ಷನ್ ಮಾಡಿ. ನಮ್ದು ದೊಡ್ಡ ಟಿವಿ ಇದೆ ದೊಡ್ಡದೇ ಬರ್ಸ್ರಿ, ಚಿಕ್ಕದಿದ್ರೆ ಚಿಕ್ಕದೇ ಬರ್ಸಿ, ಫ್ರಿಜ್ ಇದ್ರೆ ಫ್ರಿಜ್ ಅಂತಾನೆ ಬರ್ಸ್ರಿ, ಮತ್ತೆ ಸ್ವಂತ ಮನೆ ಇದ್ರೆ ಸ್ವಂತ ಮನೆ ಅಂತಾನೆ ಬರ್ಸ್ರಿ, ಬಾಡಿಗೆ ಮನೆ ಇದ್ರೆ ಬಾಡಿಗೆ ಬರ್ಸಿ. ಸುಮ್ನೆ ನಾವು ಡಂಬಾಚಾರಕ್ಕೆ ನಾವು ಒಕ್ಲಿಗರು ಬಿಡು ನಾವು ಜನರಲ್ಲಿ ಇದೀವಿ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರ್ಸ್ಕೊಳಕ್ ಹೋಗ್ಬೇಡ್ರಿ. ಇರೋದನ್ನ ಇದ್ದಂಗೆ ಬರ್ಸ್ಕೊಳ್ರಿ ದಯವಿಟ್ಟು ಎಲ್ಲರಲ್ಲಿ ಮನವಿ. ಅದರಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಹೋದ್ರೆಗನ ಸುಮಾರು ಎಲ್ಲ ಕೂಲಿ ನಾಲಿ ಮಾಡೋರೇ ಇದಾರೆ. ಇನ್ನು ನಮ್ಮ ಜಾತಿಯಲ್ಲಿ ಸುಮಾರು ಜನ ಇದ್ದಾರೆ ಕೂಲಿ ನಾಲಿ ಮಾಡೋರು. ಮೇಲೆ ಬಂದ್ರೆ ಮಾತ್ರ ಸಿಟಿಗೆ ಬಂದಿದೀವಿ ಅಂತ ನಾವ್ ಇನ್ನೂ ಚೆನ್ನಾಗಿದ್ದೀವಿ, ನಾವು ಕೋಟಿಗಳಿದ್ದೀವಿ, ಲ್ಯಾಂಡ್ ಲಾರ್ಡ್ಸು ಅದು ಇದು ಅಂತ ಹೇಳ್ಕೊಂತಾರೆ. ಹೇಳ್ಕೊಳ್ಳೋ ಹಂಗೆ ಅಲ್ಲೇನು ಇರಲ್ಲ. ಸುಮ್ನೆ ಅದೆಲ್ಲನೂ ಡಂಬಾಚಾರಕ್ಕೆ ಹೇಳ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತ ಇದೀವಿ. ನಾವು ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಹೆಣ್ಣು ಮಕ್ಕಳದೇ ತುಂಬ ಸಪೋರ್ಟ್ ಇತ್ತು. ಮೊನ್ನೆ ಮೀಟಿಂಗಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿಂದ ಎಲ್ಲ ಸ್ವಾಮೀಜಿ ಅವರು ಕೂಡ ಎಷ್ಟು ಜನ ಬಂದಿದ್ದೀರಮ್ಮ ಹೆಣ್ಮಕ್ಳು ಎಲ್ಲ 6 ಬಸ್ ಬಂದಿತ್ತು. ತುಂಬ ಅರ್ಧ ಇದ್ದಿದ್ದೆಲ್ಲ ಹೆಣ್ಮಕ್ಳೇ ಇದ್ದರು. ತುಂಬ ಪ್ರೋತ್ಸಾಹ ಕೊಟ್ಟು ಎಲ್ಲ ಮನೆಯೆಲ್ಲ ಕೆಲಸ ಬಿಟ್ಟು ಮಕ್ಕಳು ಮರಿ ಎಲ್ಲ ನೋಡಿಕೊಂಡು ಬಂದು ಎಲ್ಲ ಮೀಟಿಂಗ್ ಎಲ್ಲ ಮಾಡಿಕೊಂಡು ತುಂಬ 6 ಗಂಟೆ ಆಯಿತು ಎಲ್ಲ ವಾಪಸ್ ಬಂದಾಗ. ನಾವು ನಮ್ಮ ಸ್ವಾಮೀಜಿ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಸಂಘದ ಹೆಸರು ಚುಂಚಾದ್ರಿ ಮಹಿಳಾ ಸಂಘ ಅಂತ ದೊಡ್ಡ ಸ್ವಾಮೀಜಿಯವರು ಹೇಳಿದ್ದಾರೆ. ಆ ಸಂಘದ್ದೇ ಇಟ್ಟು ಹೆಸರು ಇವಾಗ ಇದು ಮಾಡ್ತಾ ಇದ್ದಾರೆ. ನಾವು ಜನಗಣತಿ ಬಗ್ಗೆ ಮಾತಾಡೋದಾದರೆ ಒಕ್ಕಲಿಗರೆಲ್ಲ ಒಂದೇ ಜಾತಿ, ಆ ಜಾತಿ ಈ ಜಾತಿ ಅನ್ನೋದಿಲ್ಲ. ನಾವು ಹೆಸರಿಟ್ಕೊಳ್ಳೋದಷ್ಟೇ ಅದು ಇದು ಅಂತ. ನಾವಿರೋದೆಲ್ಲ ಒಕ್ಕಲಿಗರ ಸಮುದಾಯ. ಒಟ್ಟಿಗೆ ಒಕ್ಕಲಿಗರ ಸಮುದಾಯಕ್ಕೆ ಎಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಮ್ಮದೊಂದೇ ಜಾತಿ. ಒಕ್ಕಲಿಗರ ಸಮುದಾಯದಿಂದ ಇವಾಗ ಸೆನ್ಸಸ್ಗೆ ಬರ್ತಾರೆ. ಜಾತಿ ಗಣತಿ ಬಗ್ಗೆ ಬಂದಾಗ ನಾವು ಮನೆಯಲ್ಲಿ ಸೆನ್ಸಸ್ಗೆ ಬಂದಾಗ ನಾವು ಏನಿದೆ ಅದು ಅಲ್ಲಿ ನಿಜಾಂಶ ಹೇಳಬೇಕು. ಏನಂದರೆ 4 ಹಸು ಇದೆ, ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಗಂಡಸರಿದ್ದಾರೆ, ಹೆಂಗಸರಿದ್ದಾರೆ, ಜಮೀನು ಎಷ್ಟಿದೆ ಎಲ್ಲ ನಮಗೆ ಗೊತ್ತು. ಸ್ಕೂಲಿಂದ ಬಂದಾಗ ಟೀಚರ್ಸ್ ಎಲ್ಲ ನಮ್ಮ ಸೆನ್ಸಸ್ಗೆ ಬಂದಾಗ ಕೇಳ್ತಾರೆ. ಆ ಥರ ನಾವು ಹೇಳಬೇಕು. ನಮ್ಗೆ ಯಾರೇ ಗೊತ್ತಿಲ್ಲದೆ ಇದ್ದರೂ ಕೂಡ ಹಳ್ಳಿಗಳಲ್ಲಿ ನಾವು ತಿಳಿಸ್ಬೇಕು ಅವ್ರಿಗೆ. ಈ ಥರ ಸೆನ್ಸಸ್ಗೆ ಬರ್ತಾರೆ, ಹಿಂಗಿರುತ್ತೆ ನಮ್ಮ ಜಾತಿ ಬಗ್ಗೆ ಹಿಂಗೆ ಬಂದಾಗ ನಾವು ಇದನ್ನು ತಿಳಿಸ್ಬೇಕು ಅಂಥೇಳಿ ನಮ್ಮಲ್ಲಿ ಎಲ್ಲ ಅರಿವಿರೋರೇ ಇರಲ್ಲ, ಅರಿವಿಲ್ಲದೆ ಇರೋರು ಇರ್ತಾರೆ. ಅವ್ರಿಗೆಲ್ಲ ನಾವು ಸ್ವಲ್ಪ ಹೇಳಿ ಅರಿವು ಮೂಡಿಸ್ಬೇಕು. ಅದಕ್ಕಂತ ನಮ್ಮ ಸ್ವಾಮೀಜಿ ಅವರು ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದಾರೆ. ಆ ಥರ ನಡ್ಕೊಂಡು ಹೋಗ್ಬೇಕಂತೇಳಿ ಈ ಮೀಟಿಂಗನ್ನು ನಮ್ಮ ಶಿವಣ್ಣ ಅವ್ರು ಕರೆಸಿದ್ದಾರೆ. ಅದೇ ಥರ ನಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಎಲ್ಲ ಇಲ್ಲಿ ಬಂದವ್ರಿಗೆಲ್ಲ ವಿನಂತಿಸುತ್ತಿದ್ದೀನಿ. ನಮ್ಮ ಒಕ್ಕಲಿಗರು ಅಂತ ಹೇಳಿದ್ರೇನೆ ಒಕ್ಕಲು ಮಾಡ್ಕೊಂಡು ತಿನ್ನೋಂಥವ್ರು, ದುಡಿಮೆ ಮಾಡಿ ಕಷ್ಟಪಟ್ಟು ದುಡಿದು ಮೇಲೆ ಬಂದಿರೋಂಥವ್ರು. ಯಾವುದೇ ಒಂದು ವ್ಯಾಪಾರದಲ್ಲಾಗಲಿ, ಯಾವುದೇ ಒಂದು ಬಿಸ್ನೆಸ್ಸಲ್ಲಾಗಲಿ, ಯಾವುದೇ ಒಂದು ಇದರಲ್ಲಿ ನಮ್ಮ ಒಕ್ಕಲಿಗರು ಮೇಲೆ ಬಂದಿಲ್ಲ. ಕಷ್ಟಪಟ್ಟು ಈಗಲೂ ಹಂಗೆ ಇರುವಾಗ ನಮ್ಮನ್ನೆಲ್ಲ ಇವರೆಲ್ಲ ಜಾತಿ ಗಣತಿ ಅಂತ ಮಾಡೋಕ್ಕೋಗಿ ಜಾತಿ ಗಣತಿಯಲ್ಲಿ ಒಂದು ಕ್ಯಾಟಗಿರಿ ಅಂತ ಒಂದು ಇದರಲ್ಲಿ ಇದೀವಿ. ಈಗ ಅದನ್ನು ತೆಗಿಬೇಕು ಅನ್ನೋ ಹುನ್ನಾರಲ್ಲಿ ತುಂಬ ಮುಂದೆ ಬರ್ತಿದ್ದಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ನಾಡಂಬರವಾಗಿ ಏನು ಹೇಳ್ಕೊಳ್ಳೋದು ಬೇಡ, ಏನು ತೋರಿಸ್ಕೊಳ್ಳೋದು ಬೇಡ. ನಮ್ಮಲ್ಲಿ ಏನಿದೆಯೋ ಇರೋದನ್ನು ನಿಜಾಯಿತಿ ಹೇಳ್ಕೊಂಡು ನಾವು ಇರೋದನ್ನ ನೋಡ್ಕೊಂಡು ಹೋಗೋಣ. ಯಾಕಂದರೆ ಕಷ್ಟಪಟ್ಟು ದುಡಿದು ತಿಂದು ಈಗಲೂ ಉಳುಮೆ ಮಾಡಿ ವ್ಯವಸಾಯ ಮಾಡ್ಕೊಂಡು ಇರೋಂಥವ್ರು ಒಬ್ಬರು ಅಂದರೆ ಒಕ್ಕಲಿಗರು ಒಬ್ಬರೇ. ಇನ್ನು ಯಾವುದೇ ಜಾತಿಯವರಾಗಲಿ ಯಾವುದೇ ಇವರಾಗಲಿ ಏನು ಮಾಡ್ತಾ ಇಲ್ಲ. ಹಂಗಾಗಿ ನಮ್ಮ ಜಾತಿ ಸ್ವಲ್ಪ ಮುಂದೆ ಬರಲಿ, ನಮ್ಮವರು ಕ್ಯಾಟಗಿರಿಯಲ್ಲಿ ಇರಲಿ. ಯಾಕಂದರೆ ಮುಂದೆ ಬರೋ ಪೀಳಿಗೆಗೆ ಅನುಕೂಲ ಆಗಬೇಕಂದ್ರೆ ನಾವು ಇವಾಗ ಉಳಿಸ್ಬಿಟ್ಟು ಹೋದರೆ ನಮ್ಮ ಜಾತಿ ಉಳಿಯುತ್ತೆ. ಇಲ್ಲ ಅಂದರೆ ನಮ್ಮನ್ನು ಕ್ಯಾಟಗಿರಿ ತೆಗ್ದಿದ್ದಾರೆ ಅಂದರೆ ಕ್ಯಾಟಗಿರಿಯಿಂದ ಹೊರಗಡೆ ಬಂದ ಮೇಲೆ ನಮ್ಮ ಯಾವುದೇ ಮಕ್ಕಳಿಗೆ ಜನರಲ್ಲಲ್ಲಿ ಹೋದರೆ ಎಲ್ಲಿ ಯಾವುದೇ ಇದರಲ್ಲಿ ಶೀಟ್ ಸಿಗೋದೇ ಆಗಲಿ, ಒಂದು ಎಲ್ಲಾದರೂ ಆಗಲಿ ಒಂದು ಕಷ್ಟ ಆಗುತ್ತೆ ಮುಂದೆ ಬರೋದಕ್ಕೆ. ಅದರಿಂದ ನಮ್ಮ ಹುನ್ನಾರು ನಡೀತಾ ಇದೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಜಾತಿ ಗಣತಿಗೆ ಅಂತ ಬಂದಾಗ ಆದಷ್ಟು ಉಪಜಾತಿ ಒಕ್ಕಲಿಗ, ಜಾತಿ ಒಕ್ಕಲಿಗ ಅಂತಲೇ ಮೆನ್ಷನ್ ಮಾಡಿ ನಮ್ಮ ಪೀಳಿಗೆಗೆ ಉಳಿಸ್ಬಿಟ್ಟು ಹೋಗೋಣ. ನಾವು ಆದಷ್ಟು ಕ್ಯಾಟಗಿರಿಯಿಂದ ತೆಗಿಯೋದು ಬೇಡ ನಮ್ಮನ್ನ. ಅದನ್ನು ಹುನ್ನಾರು ನಡೀತಿದೆ ಅನ್ನೋ ಇದಕ್ಕೆ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಳಬಾಗಿಲು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು. ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ನಾವು ಹೆಣ್ಮಕ್ಳು ಎಲ್ಲರಿಗೂ ಮನವಿ ಮಾಡ್ಕೋಬೇಕು. ಏನು ಅಂತಂದ್ರೆ, ಜಾತಿ ಗಣತಿ ಬಂದಾಗ
ನಮ್ಮ ಒಕ್ಕಲಿಗರ ಸಂಘದವ್ರು ಒಕ್ಕಲಿಗರು ಎಲ್ಲೆಲ್ಲಿ ಇದಾರೋ ಅಲ್ಲೆಲ್ಲ ನಾವು ಹೋಗಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪಂಚಾಯತಿಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ನಾವು ಹೇಳ್ಬೇಕು, ನಾವು ಒಕ್ಕಲಿಗರು ಬೇರೆ ಜಾತಿ ಎಲ್ಲ ಬಿಟ್ಬಿಟ್ಟು ಒಕ್ಕಲಿಗರು ನಾವು ಆ ಪಂಗಡ ಈ ಪಂಗಡ ಅಂತ ಏನು ಹೇಳ್ಬಾರ್ದು. ನಾವು ಬರೀ ಒಕ್ಕಲಿಗರು ಅಂತಾನೆ ಎಲ್ಲಾರ್ಗು ಹೇಳ್ಬೇಕು ಮನೆಗಳಲ್ಲಿ. ಯಾಕೆಂದ್ರೆ ಹೆಣ್ಮಕ್ಳೇ ಜಾಸ್ತಿ ಮನೆಗಳಲ್ಲಿರೋದು, ಗಂಡ್ ಮಕ್ಳೆಲ್ಲ ಎಲ್ಲೆಲ್ಲ ಹೋಗಿರ್ತಾರೆ, ಹೆಣ್ಮಕ್ಳು ಇರ್ತೇವೆ ನಾವು. ಅವ್ರಿಗೆ ನಾವು ಹೋಗ್ಬಿಟ್ಟು ಮನವಿ ಮಾಡ್ಬೇಕು ಹಳ್ಳಿಗಳಲ್ಲಿ. ಅವ್ರಿಗೆಲ್ಲರಿಗೂ ಗೊತ್ತಿರೋದಿಲ್ಲ, ನಮ್ ತರ ಅವ್ರು ಅಲ್ಲಿ ಇಲ್ಲಿ ಬಂದು ಕೇಳಿಸ್ಕೊಂಡು ಹೋಗಿರೋದಿಲ್ಲ, ಮಾಧ್ಯಮಗಳು ಹೆಚ್ಚಾಗಿ ನೋಡಿರೋದಿಲ್ಲ. ಹಾಗಾಗಿ ನಾವು ಹೋಗಿ ಹಳ್ಳಿಗಳಲ್ಲಿ ಹೇಳ್ಬೇಕು ಅದ್ರ ಬಗ್ಗೆ. ಇನ್ನೊಂದು, ಹೆಣ್ಮಕ್ಳು ಸರ್ವೆ ಬರ್ತಾರೆ, 28ನೇ ತಾರೀಕು ಸರ್ವೆ ಬರ್ತಾ ಇದಾರೆ ಹಳ್ಳಿಗಳಿಗೆ. ಆವಾಗ ನಾವು ಕರೆಕ್ಟ್ ಆಗಿ ಹೇಳ್ಬೇಕು ನಮ್ಮಲ್ಲಿ ಏನಿದೆ ಏನಿಲ್ಲ ಅಂತ ಸರಿಯಾಗಿ ನಮ್ ದಂಬಾಚಾರ ಮಾಡದಿರ ಅವ್ರು ಕರೆಕ್ಟ್ ಆಗಿ ಬಂದಾಗ ನಾವು ಸರಿಯಾಗಿ ಆನ್ಸರ್ ಮಾಡ್ಬೇಕು. ಹಾಗೆ ಹೀಗೆ ನಾವು ಇದ್ ಮಾಡ್ಬಾರ್ದು. ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ ಮುಂದೆ ನಮ್ಮ ಮಕ್ಳ ಭವಿಷ್ಯಕ್ಕೆ ತೊಂದರೆ ಆಗತ್ತೆ. ಹಾಗಾಗಿ ಜಾತಿ ಗಣತಿ ಬಗ್ಗೆ ಸರಿಯಾಗಿ ನಾವು ಮಾಹಿತಿ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ.